ರಷ್ಯಾ ಉಕ್ರೇನ್ ಯುದ್ಧವನ್ನ ಇಡೀ ಜಗತ್ತು ಆಲ್ಮೋಸ್ಟ್ ಮರ್ತೆ ಹೋಗಿತ್ತು. ಆದರೆ ಇವತ್ತು ಉಕ್ರೇನ್ ಯಾರು ಊಹೆ ಮಾಡದಂತ ಭೀಕರ ದಾಳಿಯನ್ನ ಮಾಡಿ ಒಂದು ವರದಿ ನಿಮ್ಮ ಮುಂದೆ. ಸೈಬೀರಿಯಾದಲ್ಲಿ ಅಕ್ಷರಶಃ ಅಬ್ಬರಿಸಿದ ಉಕ್ರೇನ್ ಸೇನೆ. ಡ್ರೋನ್ ದಾಳಿಗೆ ರಷ್ಯಾದ 40 ಯುದ್ಧ ವಿಮಾನ ನಾಶ. ಕಳೆದ 3 ವರ್ಷದಿಂದ ರಷ್ಯಾ ಉಕ್ರೇನ್ ಯುದ್ಧ ನಡೆಯುತ್ತಿದೆ. ಇದೇ ಮೊದಲ ಬಾರಿಗೆ ಉಕ್ರೇನ್ ಅತಿ ದೊಡ್ಡ ಡ್ರೋನ್ ದಾಳಿ ನಡೆಸಿದೆ. ರಷ್ಯಾದ ಸೈಬೀರಿಯಾದಲ್ಲಿರುವ ಸೇನಾ ನೆಲೆಯನ್ನ ಗುರಿಯಾಗಿಸಿಕೊಂಡು ಡ್ರೋನ್ ಮೂಲಕ ಅತಿ ದೊಡ್ಡ ದಾಳಿ ಮಾಡಿರುವ ಉಕ್ರೇನ್ ರಷ್ಯಾದ 40ಕ್ಕೂ ಅಧಿಕ ಯುದ್ಧ ವಿಮಾನಗಳನ್ನು ನಾಶ ಮಾಡಿದೆ. ಡ್ರೋನ್ ದಾಳಿಯ ಸಣ್ಣ ಕ್ಲಿಪ್ ಅನ್ನು ಹಂಚಿಕೊಂಡು ಉಕ್ರೇನ್ ದೊಡ್ಡ ಪ್ರಮಾಣದ ಡ್ರೋನ್ ದಾಳಿ ನಡೆಸಿದ್ದು 40ಕ್ಕೂ ಹೆಚ್ಚು ರಷ್ಯಾದ ಮಿಲಿಟರಿ ವಾಹನಗಳಿಗೆ ಹಾನಿಯಾಗಿದೆ ಎಂದು ಉಕ್ರೇನ್ ಹೇಳಿಕೊಂಡಿದೆ. ಇತ್ತೀಚಿನ ವರ್ಷಗಳಲ್ಲಿ ಇಂಥ ದಾಳಿ ನಡೆದೇ ಇಲ್ಲ. ಉಕ್ರೇನ್ ಗಡಿಯಿಂದ 1800 ಕಿಲೋಮೀಟರ್ ಒಳಗೆ ಈ ದಾಳಿ ನಡೆದಿದೆ. ಮೊದಲು ಕಂಟೈನರ್ ಮೂಲಕ ಡ್ರೋನ್ ಬಿಡಿಭಾಗ ಸಾಗಿಸಲಾಗಿತ್ತು. ರಷ್ಯಾದೊಳಗೆ ಬಂದು ಡ್ರೋನ್ ಬಿಡಿಭಾಗ ಜೋಡಿಸಲಾಗಿತ್ತು. ಕಂಟೈನರ್ ಒಳಗೆ ಕುಳಿತುಕೊಂಡೇ ಖತರ್ನಾಕ್ ದಾಳಿ ಮಾಡಲಾಗಿದೆಯಂತೆ. ಈ ದಾಳಿಯಲ್ಲಿ A-50 ಯುದ್ಧ ವಿಮಾನಗಳು, Tu-95 ಬಾಂಬರ್ಗಳು, Tu-22 M3 ಲಾಂಗ್ ರೇಂಜ್ ಬಾಂಬರ್ಗಳು ಸೇರಿದಂತೆ ದುಬಾರಿ ಯುದ್ಧ ವಿಮಾನಗಳನ್ನು ನಾಶ ಮಾಡಲಾಗಿದೆ. ಈ ದಾಳಿಯಿಂದ $2 ಬಿಲಿಯನ್ US ನಷ್ಟವಾಗಿದೆಯಂತೆ. ನ್ಯೂಸ್ ಡೆಸ್ಕ್. ರಷ್ಯಾ ಉಕ್ರೇನ್ ಯುದ್ಧವನ್ನ ಇಡೀ ಜಗತ್ತು ಆಲ್ಮೋಸ್ಟ್ ಮರ್ತೆ ಹೋಗಿತ್ತು. ಆದರೆ ಇವತ್ತು ಉಕ್ರೇನ್ ಯಾರು ಊಹೆ ಮಾಡದಂತ ಭೀಕರ ದಾಳಿಯನ್ನ ಮಾಡಿ ಒಂದು ವರದಿ ನಿಮ್ಮ ಮುಂದೆ. ಸೈಬೀರಿಯಾದಲ್ಲಿ ಅಕ್ಷರಶಃ ಅಬ್ಬರಿಸಿದ ಉಕ್ರೇನ್ ಸೇನೆ. ಡ್ರೋನ್ ದಾಳಿಗೆ ರಷ್ಯಾದ 40 ಯುದ್ಧ ವಿಮಾನ ನಾಶ. ಕಳೆದ 3 ವರ್ಷದಿಂದ ರಷ್ಯಾ ಉಕ್ರೇನ್ ಯುದ್ಧ ನಡೆಯುತ್ತಿದೆ. ಇದೇ ಮೊದಲ ಬಾರಿಗೆ ಉಕ್ರೇನ್ ಅತಿ ದೊಡ್ಡ ಡ್ರೋನ್ ದಾಳಿ ನಡೆಸಿದೆ. ರಷ್ಯಾದ ಸೈಬೀರಿಯಾದಲ್ಲಿರುವ ಸೇನಾ ನೆಲೆಯನ್ನ ಗುರಿಯಾಗಿಸಿಕೊಂಡು ಡ್ರೋನ್ ಮೂಲಕ ಅತಿ ದೊಡ್ಡ ದಾಳಿ ಮಾಡಿರುವ ಉಕ್ರೇನ್ ರಷ್ಯಾದ 40ಕ್ಕೂ ಅಧಿಕ ಯುದ್ಧ ವಿಮಾನಗಳನ್ನು ನಾಶ ಮಾಡಿದೆ. ಡ್ರೋನ್ ದಾಳಿಯ ಸಣ್ಣ ಕ್ಲಿಪ್ ಅನ್ನು ಹಂಚಿಕೊಂಡು ಉಕ್ರೇನ್ ದೊಡ್ಡ ಪ್ರಮಾಣದ ಡ್ರೋನ್ ದಾಳಿ ನಡೆಸಿದ್ದು 40ಕ್ಕೂ ಹೆಚ್ಚು ರಷ್ಯಾದ ಮಿಲಿಟರಿ ವಾಹನಗಳಿಗೆ ಹಾನಿಯಾಗಿದೆ ಎಂದು ಉಕ್ರೇನ್ ಹೇಳಿಕೊಂಡಿದೆ. ಇತ್ತೀಚಿನ ವರ್ಷಗಳಲ್ಲಿ ಇಂಥ ದಾಳಿ ನಡೆದೇ ಇಲ್ಲ. ಉಕ್ರೇನ್ ಗಡಿಯಿಂದ 1800 ಕಿಲೋಮೀಟರ್ ಒಳಗೆ ಈ ದಾಳಿ ನಡೆದಿದೆ. ಮೊದಲು ಕಂಟೈನರ್ ಮೂಲಕ ಡ್ರೋನ್ ಬಿಡಿಭಾಗ ಸಾಗಿಸಲಾಗಿತ್ತು. ರಷ್ಯಾದೊಳಗೆ ಬಂದು ಡ್ರೋನ್ ಬಿಡಿಭಾಗ ಜೋಡಿಸಲಾಗಿತ್ತು. ಕಂಟೈನರ್ ಒಳಗೆ ಕುಳಿತುಕೊಂಡೇ ಖತರ್ನಾಕ್ ದಾಳಿ ಮಾಡಲಾಗಿದೆಯಂತೆ. ಈ ದಾಳಿಯಲ್ಲಿ A-50 ಯುದ್ಧ ವಿಮಾನಗಳು, Tu-95 ಬಾಂಬರ್ಗಳು, Tu-22 M3 ಲಾಂಗ್ ರೇಂಜ್ ಬಾಂಬರ್ಗಳು ಸೇರಿದಂತೆ ದುಬಾರಿ ಯುದ್ಧ ವಿಮಾನಗಳನ್ನು ನಾಶ ಮಾಡಲಾಗಿದೆ. ಈ ದಾಳಿಯಿಂದ $2 ಬಿಲಿಯನ್ US ರಷ್ಯಾ ಉಕ್ರೇನ್ ಯುದ್ಧವನ್ನ ಇಡೀ ಜಗತ್ತು ಆಲ್ಮೋಸ್ಟ್ ಮರ್ತೆ ಹೋಗಿತ್ತು. ಆದರೆ ಇವತ್ತು ಉಕ್ರೇನ್ ಯಾರು ಊಹೆ ಮಾಡದಂತ ಭೀಕರ ದಾಳಿಯನ್ನ ಮಾಡಿ ಒಂದು ವರದಿ ನಿಮ್ಮ ಮುಂದೆ. ಸೈಬೀರಿಯಾದಲ್ಲಿ ಅಕ್ಷರಶಃ ಅಬ್ಬರಿಸಿದ ಉಕ್ರೇನ್ ಸೇನೆ. ಡ್ರೋನ್ ದಾಳಿಗೆ ರಷ್ಯಾದ 40 ಯುದ್ಧ ವಿಮಾನ ನಾಶ. ಕಳೆದ 3 ವರ್ಷದಿಂದ ರಷ್ಯಾ ಉಕ್ರೇನ್ ಯುದ್ಧ ನಡೆಯುತ್ತಿದೆ. ಇದೇ ಮೊದಲ ಬಾರಿಗೆ ಉಕ್ರೇನ್ ಅತಿ ದೊಡ್ಡ ಡ್ರೋನ್ ದಾಳಿ ನಡೆಸಿದೆ. ರಷ್ಯಾದ ಸೈಬೀರಿಯಾದಲ್ಲಿರುವ ಸೇನಾ ನೆಲೆಯನ್ನ ಗುರಿಯಾಗಿಸಿಕೊಂಡು ಡ್ರೋನ್ ಮೂಲಕ ಅತಿ ದೊಡ್ಡ ದಾಳಿ ಮಾಡಿರುವ ಉಕ್ರೇನ್ ರಷ್ಯಾದ 40ಕ್ಕೂ ಅಧಿಕ ಯುದ್ಧ ವಿಮಾನಗಳನ್ನು ನಾಶ ಮಾಡಿದೆ. ಡ್ರೋನ್ ದಾಳಿಯ ಸಣ್ಣ ಕ್ಲಿಪ್ ಅನ್ನು ಹಂಚಿಕೊಂಡು ಉಕ್ರೇನ್ ದೊಡ್ಡ ಪ್ರಮಾಣದ ಡ್ರೋನ್ ದಾಳಿ ನಡೆಸಿದ್ದು 40ಕ್ಕೂ ಹೆಚ್ಚು ರಷ್ಯಾದ ಮಿಲಿಟರಿ ವಾಹನಗಳಿಗೆ ಹಾನಿಯಾಗಿದೆ ಎಂದು ಉಕ್ರೇನ್ ಹೇಳಿಕೊಂಡಿದೆ. ಇತ್ತೀಚಿನ ವರ್ಷಗಳಲ್ಲಿ ಇಂಥ ದಾಳಿ ನಡೆದೇ ಇಲ್ಲ. ಉಕ್ರೇನ್ ಗಡಿಯಿಂದ 1800 ಕಿಲೋಮೀಟರ್ ಒಳಗೆ ಈ ದಾಳಿ ನಡೆದಿದೆ. ಮೊದಲು ಕಂಟೈನರ್ ಮೂಲಕ ಡ್ರೋನ್ ಬಿಡಿಭಾಗ ಸಾಗಿಸಲಾಗಿತ್ತು. ರಷ್ಯಾದೊಳಗೆ ಬಂದು ಡ್ರೋನ್ ಬಿಡಿಭಾಗ ಜೋಡಿಸಲಾಗಿತ್ತು. ಕಂಟೈನರ್ ಒಳಗೆ ಕುಳಿತುಕೊಂಡೇ ಖತರ್ನಾಕ್ ದಾಳಿ ಮಾಡಲಾಗಿದೆಯಂತೆ. ಈ ದಾಳಿಯಲ್ಲಿ A-50 ಯುದ್ಧ ವಿಮಾನಗಳು, Tu-95 ಬಾಂಬರ್ಗಳು, Tu-22 M3 ಲಾಂಗ್ ರೇಂಜ್ ಬಾಂಬರ್ಗಳು ಸೇರಿದಂತೆ ದುಬಾರಿ ಯುದ್ಧ ವಿಮಾನಗಳನ್ನು ನಾಶ ಮಾಡಲಾಗಿದೆ. ಈ ದಾಳಿಯಿಂದ $2 ಬಿಲಿಯನ್ US ನಷ್ಟವಾಗಿದೆಯಂತೆ.
ನ್ಯೂಸ್ ಡೆಸ್ಕ್. ರಷ್ಯಾ ಉಕ್ರೇನ್ ಯುದ್ಧವನ್ನ ಇಡೀ ಜಗತ್ತು ಆಲ್ಮೋಸ್ಟ್ ಮರ್ತೆ ಹೋಗಿತ್ತು. ಆದರೆ ಇವತ್ತು ಉಕ್ರೇನ್ ಯಾರು ಊಹೆ ಮಾಡದಂತ ಭೀಕರ ದಾಳಿಯನ್ನ ಮಾಡಿದೆ. ಒಂದು ವರದಿ ನಿಮ್ಮ ಮುಂದೆ. ಸೈಬೀರಿಯಾದಲ್ಲಿ ಅಕ್ಷರಶಃ ಅಬ್ಬರಿಸಿದ ಉಕ್ರೇನ್ ಸೇನೆ. ಡ್ರೋನ್ ದಾಳಿಗೆ ರಷ್ಯಾದ 40 ಯುದ್ಧ ವಿಮಾನ ನಾಶ. ಕಳೆದ 3 ವರ್ಷದಿಂದ ರಷ್ಯಾ ಉಕ್ರೇನ್ ಯುದ್ಧ ನಡೆಯುತ್ತಿದೆ. ಇದೇ ಮೊದಲ ಬಾರಿಗೆ ಉಕ್ರೇನ್ ಅತಿ ದೊಡ್ಡ ಡ್ರೋನ್ ದಾಳಿ ನಡೆಸಿದೆ. ರಷ್ಯಾದ ಸೈಬೀರಿಯಾದಲ್ಲಿರುವ ಸೇನಾ ನೆಲೆಯನ್ನ ಗುರಿಯಾಗಿಸಿಕೊಂಡು ಡ್ರೋನ್ ಮೂಲಕ ಅತಿ ದೊಡ್ಡ ದಾಳಿ ಮಾಡಿರುವ ಉಕ್ರೇನ್ ರಷ್ಯಾದ 40ಕ್ಕೂ ಅಧಿಕ ಯುದ್ಧ ವಿಮಾನಗಳನ್ನು ನಾಶ ಮಾಡಿದೆ. ಡ್ರೋನ್ ದಾಳಿಯ ಸಣ್ಣ ಕ್ಲಿಪ್ ಅನ್ನು ಹಂಚಿಕೊಂಡು ಉಕ್ರೇನ್ ದೊಡ್ಡ ಪ್ರಮಾಣದ ಡ್ರೋನ್ ದಾಳಿ ನಡೆಸಿದ್ದು 40ಕ್ಕೂ ಹೆಚ್ಚು ರಷ್ಯಾದ ಮಿಲಿಟರಿ ವಾಹನಗಳಿಗೆ ಹಾನಿಯಾಗಿದೆ ಎಂದು ಉಕ್ರೇನ್ ಹೇಳಿಕೊಂಡಿದೆ. ಇತ್ತೀಚಿನ ವರ್ಷಗಳಲ್ಲಿ ಇಂಥ ದಾಳಿ ನಡೆದೇ ಇಲ್ಲ. ಉಕ್ರೇನ್ ಗಡಿಯಿಂದ 1800 ಕಿಲೋಮೀಟರ್ ಒಳಗೆ ಈ ದಾಳಿ ನಡೆದಿದೆ. ಮೊದಲು ಕಂಟೈನರ್ ಮೂಲಕ ಡ್ರೋನ್ ಬಿಡಿಭಾಗ ಸಾಗಿಸಲಾಗಿತ್ತು. ರಷ್ಯಾದೊಳಗೆ ಬಂದು ಡ್ರೋನ್ ಬಿಡಿಭಾಗ ಜೋಡಿಸಲಾಗಿತ್ತು. ಕಂಟೈನರ್ ಒಳಗೆ ಕುಳಿತುಕೊಂಡೇ ಖತರ್ನಾಕ್ ದಾಳಿ ಮಾಡಲಾಗಿದೆಯಂತೆ. ಈ ದಾಳಿಯಲ್ಲಿ A-50 ಯುದ್ಧ ವಿಮಾನಗಳು, Tu-95 ಬಾಂಬರ್ಗಳು, Tu-22 M3 ಲಾಂಗ್ ರೇಂಜ್ ಬಾಂಬರ್ಗಳು ಸೇರಿದಂತೆ ದುಬಾರಿ ಯುದ್ಧ ವಿಮಾನಗಳನ್ನು ನಾಶ ಮಾಡಲಾಗಿದೆ. ಈ ದಾಳಿಯಿಂದ 2 ಬಿಲಿಯನ್. ರಷ್ಯಾ ಉಕ್ರೇನ್ ಯುದ್ಧವನ್ನ ಇಡೀ ಜಗತ್ತು ಆಲ್ಮೋಸ್ಟ್ ಮರ್ತೆ ಹೋಗಿತ್ತು. ಆದರೆ ಇವತ್ತು ಉಕ್ರೇನ್ ಯಾರು ಊಹೆ ಮಾಡದಂತ ಭೀಕರ ದಾಳಿಯನ್ನ ಮಾಡಿದೆ. ಒಂದು ವರದಿ ನಿಮ್ಮ ಮುಂದೆ. ಸೈಬೀರಿಯಾದಲ್ಲಿ ಅಕ್ಷರಶಃ ಅಬ್ಬರಿಸಿದ ಉಕ್ರೇನ್ ಸೇನೆ. ಡ್ರೋನ್ ದಾಳಿಗೆ ರಷ್ಯಾದ 40 ಯುದ್ಧ ವಿಮಾನ ನಾಶ. ಕಳೆದ 3 ವರ್ಷದಿಂದ ರಷ್ಯಾ ಉಕ್ರೇನ್ ಯುದ್ಧ ನಡೆಯುತ್ತಿದೆ. ಇದೇ ಮೊದಲ ಬಾರಿಗೆ ಉಕ್ರೇನ್ ಅತಿ ದೊಡ್ಡ ಡ್ರೋನ್ ದಾಳಿ ನಡೆಸಿದೆ. ರಷ್ಯಾದ ಸೈಬೀರಿಯಾದಲ್ಲಿರುವ ಸೇನಾ ನೆಲೆಯನ್ನ ಗುರಿಯಾಗಿಸಿಕೊಂಡು ಡ್ರೋನ್ ಮೂಲಕ ಅತಿ ದೊಡ್ಡ ದಾಳಿ ಮಾಡಿರುವ ಉಕ್ರೇನ್ ರಷ್ಯಾದ 40ಕ್ಕೂ ಅಧಿಕ ಯುದ್ಧ ವಿಮಾನಗಳನ್ನು ನಾಶ ಮಾಡಿದೆ. ಡ್ರೋನ್ ದಾಳಿಯ ಸಣ್ಣ ಕ್ಲಿಪ್ ಅನ್ನು ಹಂಚಿಕೊಂಡು ಉಕ್ರೇನ್ ದೊಡ್ಡ ಪ್ರಮಾಣದ ಡ್ರೋನ್ ದಾಳಿ ನಡೆಸಿದ್ದು 40ಕ್ಕೂ ಹೆಚ್ಚು ರಷ್ಯಾದ ಮಿಲಿಟರಿ ವಾಹನಗಳಿಗೆ ಹಾನಿಯಾಗಿದೆ ಎಂದು ಉಕ್ರೇನ್ ಹೇಳಿಕೊಂಡಿದೆ. ಇತ್ತೀಚಿನ ವರ್ಷಗಳಲ್ಲಿ ಇಂಥ ದಾಳಿ ನಡೆದೇ ಇಲ್ಲ. ಉಕ್ರೇನ್ ಗಡಿಯಿಂದ 1800 ಕಿಲೋಮೀಟರ್ ಒಳಗೆ ಈ ದಾಳಿ ನಡೆದಿದೆ. ಮೊದಲು ಕಂಟೈನರ್ ಮೂಲಕ ಡ್ರೋನ್ ಬಿಡಿಭಾಗ ಸಾಗಿಸಲಾಗಿತ್ತು. ರಷ್ಯಾದೊಳಗೆ ಬಂದು ಡ್ರೋನ್ ಬಿಡಿಭಾಗ ಜೋಡಿಸಲಾಗಿತ್ತು. ಕಂಟೈನರ್ ಒಳಗೆ ಕುಳಿತುಕೊಂಡೇ ಖತರ್ನಾಕ್ ದಾಳಿ ಮಾಡಲಾಗಿದೆಯಂತೆ. ಈ ದಾಳಿಯಲ್ಲಿ A-50 ಯುದ್ಧ ವಿಮಾನಗಳು, Tu-95 ಬಾಂಬರ್ಗಳು, Tu-22 M3 ಲಾಂಗ್ ರೇಂಜ್ ಬಾಂಬರ್ಗಳು ಸೇರಿದಂತೆ ದುಬಾರಿ ಯುದ್ಧ ವಿಮಾನಗಳನ್ನು ನಾಶ ಮಾಡಲಾಗಿದೆ. ಈ ದಾಳಿಯಿಂದ $2 ಬಿಲಿಯನ್ ನಷ್ಟವಾಗಿದೆಯಂತೆ. ನ್ಯೂಸ್ ಡೆಸ್ಕ್. ರಷ್ಯಾ ಉಕ್ರೇನ್ ಯುದ್ಧವನ್ನ ಇಡೀ ಜಗತ್ತು ಆಲ್ಮೋಸ್ಟ್ ಮರ್ತೆ ಹೋಗಿತ್ತು. ಆದರೆ ಇವತ್ತು ಉಕ್ರೇನ್ ಯಾರು ಊಹೆ ಮಾಡದಂತ ಭೀಕರ ದಾಳಿಯನ್ನ ಮಾಡಿದೆ. ಒಂದು ವರದಿ ನಿಮ್ಮ ಮುಂದೆ. ಸೈಬೀರಿಯಾದಲ್ಲಿ ಅಕ್ಷರಶಃ ಅಬ್ಬರಿಸಿದ ಉಕ್ರೇನ್ ಸೇನೆ. ಡ್ರೋನ್ ದಾಳಿಗೆ ರಷ್ಯಾದ 40 ಯುದ್ಧ ವಿಮಾನ ನಾಶ. ಕಳೆದ 3 ವರ್ಷದಿಂದ ರಷ್ಯಾ ಉಕ್ರೇನ್ ಯುದ್ಧ ನಡೆಯುತ್ತಿದೆ. ಇದೇ ಮೊದಲ ಬಾರಿಗೆ ಉಕ್ರೇನ್ ಅತಿ ದೊಡ್ಡ ಡ್ರೋನ್ ದಾಳಿ ನಡೆಸಿದೆ. ರಷ್ಯಾದ ಸೈಬೀರಿಯಾದಲ್ಲಿರುವ ಸೇನಾ ನೆಲೆಯನ್ನ ಗುರಿಯಾಗಿಸಿಕೊಂಡು ಡ್ರೋನ್ ಮೂಲಕ ಅತಿ ದೊಡ್ಡ ದಾಳಿ ಮಾಡಿರುವ ಉಕ್ರೇನ್ ರಷ್ಯಾದ 40ಕ್ಕೂ ಅಧಿಕ ಯುದ್ಧ ವಿಮಾನಗಳನ್ನು ನಾಶ ಮಾಡಿದೆ. ಡ್ರೋನ್ ದಾಳಿಯ ಸಣ್ಣ ಕ್ಲಿಪ್ ಅನ್ನು ಹಂಚಿಕೊಂಡು ಉಕ್ರೇನ್ ದೊಡ್ಡ ಪ್ರಮಾಣದ ಡ್ರೋನ್ ದಾಳಿ ನಡೆಸಿದ್ದು 40ಕ್ಕೂ ಹೆಚ್ಚು ರಷ್ಯಾದ ಮಿಲಿಟರಿ ವಾಹನಗಳಿಗೆ ಹಾನಿಯಾಗಿದೆ ಎಂದು ಉಕ್ರೇನ್ ಹೇಳಿಕೊಂಡಿದೆ. ಇತ್ತೀಚಿನ ವರ್ಷಗಳಲ್ಲಿ ಇಂಥ ದಾಳಿ ನಡೆದೇ ಇಲ್ಲ. ಉಕ್ರೇನ್ ಗಡಿಯಿಂದ 1800 ಕಿಲೋಮೀಟರ್ ಒಳಗೆ ಈ ದಾಳಿ ನಡೆದಿದೆ. ಮೊದಲು ಕಂಟೈನರ್ ಮೂಲಕ ಡ್ರೋನ್ ಬಿಡಿಭಾಗ ಸಾಗಿಸಲಾಗಿತ್ತು. ರಷ್ಯಾದೊಳಗೆ ಬಂದು ಡ್ರೋನ್ ಬಿಡಿಭಾಗ ಜೋಡಿಸಲಾಗಿತ್ತು. ಕಂಟೈನರ್ ಒಳಗೆ ಕುಳಿತುಕೊಂಡೇ ಖತರ್ನಾಕ್ ದಾಳಿ ಮಾಡಲಾಗಿದೆಯಂತೆ. ಈ ದಾಳಿಯಲ್ಲಿ A-50 ಯುದ್ಧ ವಿಮಾನಗಳು, Tu-95 ಬಾಂಬರ್ಗಳು, Tu-22 M3 ಲಾಂಗ್ ರೇಂಜ್ ಬಾಂಬರ್ಗಳು ಸೇರಿದಂತೆ ದುಬಾರಿ ಯುದ್ಧ ವಿಮಾನಗಳನ್ನು ನಾಶ ಮಾಡಲಾಗಿದೆ.
ಈ ದಾಳಿಯಿಂದ $2 ಬಿಲಿಯನ್ ರಷ್ಯಾ ಉಕ್ರೇನ್ ಯುದ್ಧವನ್ನ ಇಡೀ ಜಗತ್ತು ಆಲ್ಮೋಸ್ಟ್ ಮರ್ತೇ ಹೋಗಿತ್ತು. ಆದ್ರೆ ಇವತ್ತು ಉಕ್ರೇನ್ ಯಾರು ಊಹೆ ಮಾಡದಂತ ಭೀಕರ ದಾಳಿಯನ್ನ ಮಾಡಿದೆ. ಒಂದು ವರದಿ ನಿಮ್ಮ ಮುಂದೆ. ಸೈಬೀರಿಯಾದಲ್ಲಿ ಅಕ್ಷರಶಃ ಅಬ್ಬರಿಸಿದ ಉಕ್ರೇನ್ ಸೇನೆ. ಡ್ರೋನ್ ದಾಳಿಗೆ ರಷ್ಯಾದ 40 ಯುದ್ಧ ವಿಮಾನ ನಾಶ. ಕಳೆದ 3 ವರ್ಷದಿಂದ ರಷ್ಯಾ ಉಕ್ರೇನ್ ಯುದ್ಧ ನಡೆಯುತ್ತಿದೆ. ಇದೇ ಮೊದಲ ಬಾರಿಗೆ ಉಕ್ರೇನ್ ಅತಿ ದೊಡ್ಡ ಡ್ರೋನ್ ದಾಳಿ ನಡೆಸಿದೆ. ರಷ್ಯಾದ ಸೈಬೀರಿಯಾದಲ್ಲಿರುವ ಸೇನಾ ನೆಲೆಯನ್ನ ಗುರಿಯಾಗಿಸಿಕೊಂಡು ಡ್ರೋನ್ ಮೂಲಕ ಅತಿ ದೊಡ್ಡ ದಾಳಿ ಮಾಡಿರುವ ಉಕ್ರೇನ್ ರಷ್ಯಾದ 40ಕ್ಕೂ ಅಧಿಕ ಯುದ್ಧ ವಿಮಾನಗಳನ್ನು ನಾಶ ಮಾಡಿದೆ. ಡ್ರೋನ್ ದಾಳಿಯ ಸಣ್ಣ ಕ್ಲಿಪ್ ಅನ್ನು ಹಂಚಿಕೊಂಡು ಉಕ್ರೇನ್ ದೊಡ್ಡ ಪ್ರಮಾಣದ ಡ್ರೋನ್ ದಾಳಿ ನಡೆಸಿದ್ದು 40ಕ್ಕೂ ಹೆಚ್ಚು ರಷ್ಯಾದ ಮಿಲಿಟರಿ ವಾಹನಗಳಿಗೆ ಹಾನಿಯಾಗಿದೆ ಎಂದು ಉಕ್ರೇನ್ ಹೇಳಿಕೊಂಡಿದೆ. ಇತ್ತೀಚಿನ ವರ್ಷಗಳಲ್ಲಿ ಇಂಥ ದಾಳಿ ನಡೆದೇ ಇಲ್ಲ. ಉಕ್ರೇನ್ ಗಡಿಯಿಂದ 1800 ಕಿಲೋಮೀಟರ್ ಒಳಗೆ ಈ ದಾಳಿ ನಡೆದಿದೆ. ಮೊದಲು ಕಂಟೈನರ್ ಮೂಲಕ ಡ್ರೋನ್ ಬಿಡಿಭಾಗ ಸಾಗಿಸಲಾಗಿತ್ತು. ರಷ್ಯಾದೊಳಗೆ ಬಂದು ಡ್ರೋನ್ ಬಿಡಿಭಾಗ ಜೋಡಿಸಲಾಗಿತ್ತು. ಕಂಟೈನರ್ ಒಳಗೆ ಕುಳಿತುಕೊಂಡೇ ಖತರ್ನಾಕ್ ದಾಳಿ ಮಾಡಲಾಗಿದೆಯಂತೆ. ಈ ದಾಳಿಯಲ್ಲಿ A-50 ಯುದ್ಧ ವಿಮಾನಗಳು, Tu-95 ಬಾಂಬರ್ಗಳು, Tu-22 M3 ಲಾಂಗ್ ರೇಂಜ್ ಬಾಂಬರ್ಗಳು ಸೇರಿದಂತೆ ದುಬಾರಿ ಯುದ್ಧ ವಿಮಾನಗಳನ್ನು ನಾಶ ಮಾಡಲಾಗಿದೆ. ಈ ದಾಳಿಯಿಂದ $2 ಬಿಲಿಯನ್ ನಷ್ಟವಾಗಿದೆಯಂತೆ. ನ್ಯೂಸ್ ಡೆಸ್ಕ್. ರಷ್ಯಾ ಉಕ್ರೇನ್ ಯುದ್ಧವನ್ನ ಇಡೀ ಜಗತ್ತು ಆಲ್ಮೋಸ್ಟ್ ಮರ್ತೇ ಹೋಗಿತ್ತು. ಆದ್ರೆ ಇವತ್ತು ಉಕ್ರೇನ್ ಯಾರು ಊಹೆ ಮಾಡದಂತ ಭೀಕರ ದಾಳಿಯನ್ನ ಮಾಡಿದೆ. ಒಂದು ವರದಿ ನಿಮ್ಮ ಮುಂದೆ. ಸೈಬೀರಿಯಾದಲ್ಲಿ ಅಕ್ಷರಶಃ ಅಬ್ಬರಿಸಿದ ಉಕ್ರೇನ್ ಸೇನೆ. ಡ್ರೋನ್ ದಾಳಿಗೆ ರಷ್ಯಾದ 40 ಯುದ್ಧ ವಿಮಾನ ನಾಶ. ಕಳೆದ 3 ವರ್ಷದಿಂದ ರಷ್ಯಾ ಉಕ್ರೇನ್ ಯುದ್ಧ ನಡೆಯುತ್ತಿದೆ. ಇದೇ ಮೊದಲ ಬಾರಿಗೆ ಉಕ್ರೇನ್ ಅತಿ ದೊಡ್ಡ ಡ್ರೋನ್ ದಾಳಿ ನಡೆಸಿದೆ. ರಷ್ಯಾದ ಸೈಬೀರಿಯಾದಲ್ಲಿರುವ ಸೇನಾ ನೆಲೆಯನ್ನ ಗುರಿಯಾಗಿಸಿಕೊಂಡು ಡ್ರೋನ್ ಮೂಲಕ ಅತಿ ದೊಡ್ಡ ದಾಳಿ ಮಾಡಿರುವ ಉಕ್ರೇನ್ ರಷ್ಯಾದ 40ಕ್ಕೂ ಅಧಿಕ ಯುದ್ಧ ವಿಮಾನಗಳನ್ನು ನಾಶ ಮಾಡಿದೆ. ಡ್ರೋನ್ ದಾಳಿಯ ಸಣ್ಣ ಕ್ಲಿಪ್ ಅನ್ನು ಹಂಚಿಕೊಂಡು ಉಕ್ರೇನ್ ದೊಡ್ಡ ಪ್ರಮಾಣದ ಡ್ರೋನ್ ದಾಳಿ ನಡೆಸಿದ್ದು 40ಕ್ಕೂ ಹೆಚ್ಚು ರಷ್ಯಾದ ಮಿಲಿಟರಿ ವಾಹನಗಳಿಗೆ ಹಾನಿಯಾಗಿದೆ ಎಂದು ಉಕ್ರೇನ್ ಹೇಳಿಕೊಂಡಿದೆ. ಇತ್ತೀಚಿನ ವರ್ಷಗಳಲ್ಲಿ ಇಂಥ ದಾಳಿ ನಡೆದೇ ಇಲ್ಲ. ಉಕ್ರೇನ್ ಗಡಿಯಿಂದ 1800 ಕಿಲೋಮೀಟರ್ ಒಳಗೆ ಈ ದಾಳಿ ನಡೆದಿದೆ. ಮೊದಲು ಕಂಟೈನರ್ ಮೂಲಕ ಡ್ರೋನ್ ಬಿಡಿಭಾಗ ಸಾಗಿಸಲಾಗಿತ್ತು. ರಷ್ಯಾದೊಳಗೆ ಬಂದು ಡ್ರೋನ್ ಬಿಡಿಭಾಗ ಜೋಡಿಸಲಾಗಿತ್ತು. ಕಂಟೈನರ್ ಒಳಗೆ ಕುಳಿತುಕೊಂಡೇ ಖತರ್ನಾಕ್ ದಾಳಿ ಮಾಡಲಾಗಿದೆಯಂತೆ. ಈ ದಾಳಿಯಲ್ಲಿ A-50 ಯುದ್ಧ ವಿಮಾನಗಳು, Tu-95 ಬಾಂಬರ್ಗಳು, Tu-22 M3 ಲಾಂಗ್ ರೇಂಜ್ ಬಾಂಬರ್ಗಳು ಸೇರಿದಂತೆ ದುಬಾರಿ ಯುದ್ಧ ವಿಮಾನಗಳನ್ನು ನಾಶ ಮಾಡಲಾಗಿದೆ. ಈ ದಾಳಿಯಿಂದ $2 ಬಿಲಿಯನ್ ನಷ್ಟವಾಗಿದೆಯಂತೆ. ನ್ಯೂಸ್ ಡೆಸ್ಕ್.